ಮೊದಲಿಗೆ ನಾನಿಲ್ಲಿ ಬೇಸ್ ಏನು ತೋರಿಸ್ತಾ ಇದ್ದೀನಿ ನೋಡಿ, ಇದು 5.5 ಇಂಚ್ ಇದೆ. ಹಾಗೆ ಅದಕ್ಕೆ ಮುಕ್ಕಾಲು ಭಾಗದಷ್ಟು ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಬಿಂದಿಗೆ ನೋಡ್ತಿದ್ದಿರಲ್ಲ, ಇದು 8 ಇಂಚ್ ಇದೆ. ಹಾಗೆ 2 ಸ್ಟಿಕ್ಕನ್ನು ಗಟ್ಟಿಯಾಗಿ ಆ ಒಂದು ಬಿಂದಿಗೆ ಕಂಠ ಭಾಗಕ್ಕೆ ಕಟ್ಕೊಂಡಿರ್ಬೇಕಾಗುತ್ತೆ. ಬಿಂದಿಗೆಗೆ ಕಟ್ಟಿರ್ತಕ್ಕಂಥ ಸ್ಟಿಕ್ಕು, ಹಿಂದೆ ಕಟ್ಟಿರ್ತಕ್ಕಂಥ ಸ್ಟಿಕ್ಕು 12 ಇಂಚ್ ಇದೆ. ಹಾಗೆಯೇ ಮುಂದೆ ಇರ್ತಕ್ಕಂಥ ಸ್ಟಿಕ್ಕು 6.5 ಇಂದ 7 ಇಂಚ್ವರೆಗೂ ಕೂಡ ನೀವು ತಗೋಬೋದು ನೋಡಿ. ಇವಾಗ ನಾನಿಲ್ಲಿ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಚೆಸ್ಟ್ ಪಾರ್ಟ್ನ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮರೆಯಾಗಿದೆ, ಆದ್ರೂ ನೀವು ಫೋಲ್ಡ್ ಮಾಡ್ಕೋಬೋದು. ಫಸ್ಟು ಉದ್ದುದ್ದಕ್ಕೆ ನೀವು ಫೋಲ್ಡ್ ಮಾಡ್ಕೊಳ್ಳಿ ಸಮವಾಗಿ. ಹಾಗೆಯೇ ನಾನಿಲ್ಲಿ ಏನು ತೋರಿಸ್ತಿದ್ದೀನಿ ಇದೇ ರೀತಿ ಅಡ್ಡಕ್ಕೆ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಮೊದಲು ಉದ್ದುದ್ದ ಫೋಲ್ಡ್ ಮಾಡ್ಕೊಂಡಲ್ಲ, ಆವಾಗ ಐರನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ನೀವು ಫೋಲ್ಡ್ ಮಾಡುವಾಗ ನೂಲು ಬಿಟ್ಕೊಳ್ಳೋದಾಗಲಿ ಅಥವಾ ಕ್ಲಾತ್ ಆಚೆ ಈಚೆ ಹೋಗೋದಾಗಲಿ ಏನೂ ಆಗಲ್ಲ. ನೀಟಾಗಿ ಇದನ್ನು ನಾವು ಇಲ್ಲಿಗೆ ಫಿಕ್ಸ್ ಮಾಡ್ಬೋದು ನೋಡಿ. ಇವಾಗ ಕಡ್ಡಿ ಏನಿದೆ ಮುಂಭಾಗದಲ್ಲಿ ಕಟ್ಟಿರ್ತೀವಲ್ಲ ಕಡ್ಡಿ, ಆ ಕಡ್ಡಿಗೆ ಈ ಕ್ಲಾತನ್ನು ಅಂದರೆ ಬ್ಲೌಸ್ ಪೀಸ್ ಏನು ತೊಗೊಂಡಿರ್ತೀವಿ, ಬ್ಲೌಸ್ ಪೀಸಲ್ಲಿ ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡಿರ್ತೀವಲ್ಲ, ಎಕ್ಸ್ಟ್ರಾ ಕ್ಲಾತು ಹಾಗೆಯೇ ಮುಂದೆ ಇರ್ತಕ್ಕಂಥ ಕ್ಲಾತು ಎರಡನ್ನೂ ಸೇರಿಸಿ ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ನೆಕ್ಸ್ಟು ಈ ಸೈಡಲ್ಲಿ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸ್ನು ಕೂಡ ನಾನಿಲ್ಲಿ ಅದೇ ರೀತಿ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಪ್ರೇಟಾಗಿ ಅಂದರೆ ಬೇರೆ ಬೇರೆ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಒಂದೇ ಥರದ ಬ್ಲೌಸ್ ಪೀಸ್ ಇದೆ ಅಂದರೆ ತಗೋಬೋದು, ಬಟ್ ಇದು ಚೆಸ್ಟ್ ಭಾಗಕ್ಕೆ ಅಂದರೆ ಒಳಭಾಗಕ್ಕೆ ಬರೋದ್ರಿಂದ ಇದು ಕಾಣಿಸಲ್ಲ. ಹಾಗಾಗಿ ನಾನಿಲ್ಲಿ ಬೇರೆ ಬೇರೆ ಬ್ಲೌಸ್ ಪೀಸ್ಗಳನ್ನ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎರಡನ್ನೂ ಕೂಡ ಇವಾಗ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಎರಡೂ ಕೂಡ ಹತ್ತತ್ರ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ಹಾಗೆ ನಮ್ಮ ಮಧ್ಯಕ್ಕೆ ಎರಡೂ ಸೈಡಿನ ಬ್ಲೌಸ್ ಪೀಸ್ ಏನಿದೆ ಅವೆರಡನ್ನೂ ಜೋಡಿಸ್ಬಿಟ್ಟು ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಎರಡು ಬ್ಲೌಸ್ ಪೀಸ್ಗಳು ಕೂಡ ಹತ್ತತ್ರದಲ್ಲಿದೆ. ನೆಕ್ಸ್ಟು ಲಕ್ಷ್ಮಿಯ ಕೈಗಳಿಗೆ ಈ ರೀತಿ ನಾನು ಹಸಿ ನೂಲನ್ನ ಮೊದಲೇ ಒಂದು ದೊಡ್ಡ ಸೂಜಿಗೆ ಹಸಿ ನೂಲನ್ನ ಈ ರೀತಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ನಾನಿಲ್ಲಿ ಹಿಂಭಾಗದಲ್ಲಿರ್ತಕ್ಕಂತಹ ಒಂದು ಸ್ಟಿಕ್ ಏನಿದೆ ಅದರ ಎಡ್ಜಿಗೆ ಈ ರೀತಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಆದಷ್ಟು ಕೂಡ ಟೈಟಾಗಿ ಕಟ್ಕೋಬೇಕಾಗುತ್ತೆ ನೋಡಿ. ಎಡಭಾಗದಲ್ಲಿರ್ತಕ್ಕಂಥ ಹ್ಯಾಂಡನ್ನು ಕೂಡ ನಾನು ಇದೇ ರೀತಿ ಕಟ್ಕೊಳ್ತಾ ಇದ್ದೀನಿ. ಲಕ್ಷ್ಮಿಯ ಕೈಯಿನ ಮೇಲ್ಭಾಗದಲ್ಲಿ ಎಡ್ಜಿರುತ್ತಲ್ಲ ಫ್ರೆಂಡ್ಸ್, ಅಲ್ಲಿಗೆ ದೊಡ್ಡ ಸೂಜಿ ತೊಗೊಂಡು ಒಂದು ಹಸಿ ನೂಲಿನಿಂದ ನಾನು ಮೊದಲೇ ಅದನ್ನು ಹೊಲಿದಿಟ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಕಟ್ಟಿರೋದು. ನೆಕ್ಸ್ಟು ಈ ಕಡೆ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡ್ರ್ ಇರುತ್ತೆ ನೋಡಿ, ಅದು ಬಿಂದಿಗೆಯ ಕೆಳಭಾಗಕ್ಕೆ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂಭಾಗದಲ್ಲಿ ನಾನು ಇವಾಗ ತೋರಿಸ್ತಾ ಇರೋದು ನೋಡಿ, ಬಾರ್ಡ್ರ್ ಇದೆಯಲ್ಲ ಆ ಬಾರ್ಡ್ರ್ವರೆಗೂ ಕೂಡ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಷ್ಟು ಲೆಂತ್ ಇರಬೇಕಾಗುತ್ತೆ ಬ್ಲೌಸ್ ಪೀಸು. ಇದನ್ನ ಇವಾಗ ಬಿಂದಿಗೆಗೆ ಜೋಡಿಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಫಸ್ಟು ಬಿಂದಿಗೆ ಹಿಂಭಾಗದಿಂದ ಕರೆಕ್ಟಾಗಿ ಎರಡೂ ಸೈಡಲ್ಲಿ ಕ್ಲಾತು ಈಕ್ವಲ್ ಆಗಿ ಬರಬೇಕು, ಆ ರೀತಿ ಫಸ್ಟು ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸಿದಾದ್ಮೇಲೆ ಕ್ಲಾತನ್ನೆಲ್ಲ ಸ್ಟ್ರೈಟ್ ಮಾಡಿಕೊಂಡು ಇವಾಗ ರೈಟ್ ಸೈಡಲ್ಲಿ ಲಕ್ಷ್ಮಿಯ ಕೈ ಇದೆಯಲ್ಲ ಅಲ್ಲಿಗೆ ಬಾರ್ಡ್ರ್ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ ನೋಡಿ. ನೋಡ್ತಿದ್ದೀರಲ್ಲ, ಹೀಗೆ ಫಸ್ಟು ಆ ಬಾರ್ಡ್ರ್ ಏನಿದೆ ಅದು ಕೈಯಿನ ಭಾಗಕ್ಕೆ ಬರಬೇಕು, ಆ ರೀತಿ ಟೈಟಾಗಿ ಹಿಡ್ಕೊಂಡು ಹಿಂದೆಯಿಂದ ಒಂದು ಮೀಡಿಯಂ ಸೈಜ್ದು ಪಿನ್ನನ್ನು ಹಾಕ್ಕೊಂಡು ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಾರ್ಡ್ರಿಗೂ ಅಷ್ಟೇ ಮುಂಭಾಗದಲ್ಲಿ ಇರ್ತಕ್ಕಂಥ ಕ್ಲಾತು ಮತ್ತು ಹಿಂದೆ ಇರ್ತಕ್ಕಂಥ ಕ್ಲಾತು ಅವೆರಡೂ ಕೂಡ ಟೈಟಾಗಿ ಹಿಡ್ಕೊಂಡು ಅಲ್ಲೊಂದು ಪಿನ್ನನ್ನು ಹಾಕೋಬೇಕಾಗುತ್ತೆ. ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ಕೈಗೂ ಕೂಡ ನಾನಿಲ್ಲಿ ಅದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಆ ಬಾರ್ಡ್ರ್ ಏನಿದೆ ಆ ಬಾರ್ಡ್ರ್ ಮಾತ್ರ ಕೈ ಕಾಣಿಸ್ಬೇಕು, ಆ ರೀತಿ ಟೈಟಾಗಿ ಎಡಗೈನಲ್ಲಿ ಹಿಡ್ಕೊಂಡು ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ನಾವೆಷ್ಟು ಟೈಟಾಗಿ ಹಾಕೊಳ್ತೀವೋ ಅಲಂಕಾರ ಅಷ್ಟು ನೀಟಾಗಿ ಬರುತ್ತೆ ನೋಡಿ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಾರ್ಡ್ರಿಗೂ ಕೂಡ ಅದೇ ರೀತಿ ನಾನಿಲ್ಲಿ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಮೇಲ್ಭಾಗದಲ್ಲಿ ಹಾಗೆಯೇ ಕೆಳಭಾಗದಲ್ಲಿ ಎರಡೂ ಸೈಡಲ್ಲೂ ಕೂಡ ಟೈಟಾಗಿ ಹಿಡ್ಕೊಂಡು ಹಾಕಬೇಕಾಗುತ್ತೆ ನೋಡಿ. ಇವಾಗ ಎರಡೂ ಸೈಡಿನ ಬಾರ್ಡ್ರುಗಳನ್ನು ಕೂಡ ಕೈಗೆ ಜೋಡಿಸಿದ್ದಾಗಿದೆ. ನೆಕ್ಸ್ಟು ಮುಂದೆ ಏನಿದೆ ಕ್ಲಾತು ಅದನ್ನೆಲ್ಲ ಸ್ಟ್ರೈಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಬಾರ್ಡ್ರ್ ಮಾತ್ರ ಕೆಳಭಾಗದಲ್ಲಿ ಅಂದರೆ ಬಿಂದಿಗೆ ಕೆಳಭಾಗದಲ್ಲಿ ಕಾಣಿಸ್ಬೇಕು, ಆ ರೀತಿ ನೋಡಿಕೊಂಡು ಮೇಲ್ಭಾಗದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ನಾವು ಬ್ಲೌಸ್ ಪೀಸ್ನ ಹಾಕಿರ್ತೀವಲ್ಲ ಅಲ್ಲಿಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದು. ಮತ್ತು ಹಿಂಭಾಗದಲ್ಲಿ ಇರ್ತಕ್ಕಂಥ ಕ್ಲಾತ್ ಏನಿದೆ ಅದನ್ನು ಈ ರೀತಿ ಟೈಟಾಗಿ ಹಿಡ್ಕೊಂಡು ಎರಡೂ ಸೈಡಿನ ಕ್ಲಾತನ್ನು ಸೇರಿಸಿ ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕೋಬಿಡಿ ಫಸ್ಟು. ನೆಕ್ಸ್ಟು ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ರೈಟ್ ಸೈಡಲ್ಲಿ ಮತ್ತು ಲೆಫ್ಟ್ ಸೈಡಲ್ಲಿ ಅದನ್ನು ಈ ರೀತಿ ಟೈಟಾಗಿ ಹಿಡ್ಕೊಂಡು ಅಲ್ಲೊಂದು ಪಿನ್ನನ್ನು ಹಾಕ್ಕೊಳ್ಳಿ.
ಆದಷ್ಟು ಟೈಟಾಗಿ ಹಾಕೋಬೇಕಾಗುತ್ತೆ. ಹಿಂದೆ ಏನಿದೆ ಸ್ಟಿಕ್ಗೆ ನಾವು ದಾರನ ಕಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾನಿವಾಗ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ನೋಡಿ ಈ ಸೈಡಲ್ಲೂ ಅಷ್ಟೇ ಟೈಟಾಗಿ ಹಿಡ್ಕೊಂಡು ಹಾಕೋಬೇಕಾಗುತ್ತೆ. ಟೈಟಾಗಿ ಹಿಡ್ಕೊಂಡು ಹಾಕೊಂಡಷ್ಟು ಕೂಡ ಅಪ್ಪರ್ ಪಾರ್ಟು ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ಹಿಂಭಾಗದಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಎಲ್ಲಾದರೂ ಕ್ಲಾತು ಎತ್ಕೊಂಡಂಗೆ ಏನಾದರೂ ಅನ್ನಿಸ್ತಾ ಇದ್ದರೆ ಅಲ್ಲಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ನೀವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಅಪ್ಪರ್ ಪಾರ್ಟ್ ರೆಡಿ ಇದೆ.